Morning, guys. We were discussing with regard to how the liquid data as a final statement of an account will be prepared. Last class, we were looking after with regard to a simple problem. Now we have taken a similar problem in order to make a pakka or confident about these concepts on you. Just keep an eye on this. The following particulars relate into a company which has gone into voluntary liquidation. You are required to prepare liquidation final statement of an account, allowing remuneration at 2% on asset realized ಅಂತ ಹೇಳಿ. ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿರೋ ಹಾಗೆ ಸರ್ಟನ್ ಥಿಂಗ್ಸ್ ಗಳನ್ನ ನಾವು ತುಂಬಾ ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ದೇ ಹ್ಯಾವ್ ಬಿನ್ ಮೆನ್ಷನ್ಡ್ 2% ಆನ್ ಅಸೆಟ್ ರಿಯಲೈಸ್ ಬಗ್ಗೆ ಒಂದು ರೆಮ್ಯುನರೇಷನ್ ಹೇಳ್ತಾ ಇದ್ರೆ, ಹಾಗೇನೆ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ. ಸೊ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಬಂದಾಗ ನಾನು ಮುಂಚೆನೆ ಹೇಳಿರೋ ಹಾಗೆ ಇನ್ಕ್ಲೂಡಿಂಗ್ ಆರ್ ಎಕ್ಸ್ಕ್ಲೂಡಿಂಗ್ ಅಂತ ನೋಡ್ಕೊಳ್ಬೇಕು. ಹಿಯರ್ ದೇ ಹ್ಯಾವ್ ಬಿನ್ ಮೆನ್ಷನ್ಡ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿ. ದಟ್ ಮೀನ್ಸ್ ಅದರ್ ದ್ಯಾನ್ ಅಂತ ಹೇಳಿದ್ರೆ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ವೈಲ್ ಮೇಕಿಂಗ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕೊಡುವಂತ ಸಂದರ್ಭದಲ್ಲಿ ವಾಟ್ ಎವರ್ ದ ಅಮೌಂಟ್ ಈಸ್ ಪೇಯಿಂಗ್ ಟು ದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ದಟ್ ಇಸ್ ಟು ಬಿ ನಾಟ್ ಟು ಇನ್ಕ್ಲೂಡ್ ದಿಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡುವಂತ ಅಮೌಂಟ್ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ನೆಟ್ ಅಮೌಂಟ್ ನ ಕನ್ಸಿಡರ್ ಮಾಡಿ ಒಂದು ರೆಮ್ಯುನರೇಷನ್ ಪೇಮೆಂಟ್ ಮಾಡಿ ಅಂತ ಹೇಳ್ತಾರಂತ ಒಂದು ಕಾನ್ಸೆಪ್ಟ್ ಇದು. ಸೊ ಐ ಆಮ್ ಜಸ್ಟ್ ವರ್ಕಿಂಗ್ ಆನ್ ಓನ್ಲಿ ದೀಸ್ ಟು ಕಾನ್ಸೆಪ್ಟ್ಸ್. ಯಾಕಂದ್ರೆ ಇದ್ರಲ್ಲಿ ಪಕ್ಕ ಆಯ್ತು ಅಂತಾರೆ ಐ ಕ್ಯಾನ್ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಬೇಸ್ ಮೇಲೆ ಹೋಗಬಹುದು ಅಂತ ಹೇಳಿ. ಸೊ ಈ ಒಂದು ಪರ್ಟಿಕ್ಯುಲರ್ ಸಮ್ಮಲ್ಲೂ ಸಹ ಸೇಮ್ ಇರುವಂತ ಅಡ್ಜಸ್ಟ್ಮೆಂಟ್ ಇನ್ನೊಂದ್ಸಲ ಪಕ್ಕ ಮಾಡ್ಕೊಳ್ಳಿ. ದೆನ್ ವಾಟ್ ಆರ್ ಆಲ್ ದ ಅದರ್ ಇನ್ಫಾರ್ಮೇಶನ್ಸ್ ಪರ್ಟಿಕ್ಯುಲರ್ಸ್ ಹ್ಯಾವ್ ಬಿನ್ ಗಿವನ್. ಲೆಟ್ಸ್ ಹ್ಯಾವ್ ಅ ಲುಕ್ ಆನ್ ದಿಸ್. ಫಸ್ಟ್ ಒನ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಮೇಕ್ ಎ ನೋಟ್ ಆನ್ ದಿಸ್. 70,000 ಕೊಟ್ಟಿದ್ದಾರೆ. ದೆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 2,24,000 ಕೊಟ್ಟಿರುವಂತದ್ದು. ಎಲ್ಲಾ ರೀತಿಯಾದ ಸಂಸ್ಥೆಗಳಲ್ಲೂ ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿರುವಂತ ಅಮೌಂಟ್ ಎಷ್ಟು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೈ ಇಟ್ ಈಸ್ ಸೋ ಲೈಕ್ ದಟ್ ಅಂತ ಹೇಳಿದ್ರೆ, ವಿ ನೀಡ್ ಟು ಡಿಫ್ರೆನ್ಶಿಯೇಟ್ ವೆದರ್ ಇಟ್ ಈಸ್ ಸಫಿಶಿಯಂಟ್ ಕ್ಯಾಶ್ ಇಸ್ ಅವೈಲಬಲ್ ಆರ್ ನಾಟ್ ಅವೈಲಬಲ್ ಫಾರ್ ದ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನೋ ಕ್ಯಾಟಗರಿನ ಅಂತ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಬೇಸ್ಡ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಹೆಚ್ಚಿಗೆ ಮೈಂಡ್ ಮಾಡ್ತೀರಾ. ದೆನ್ ಡಿಬೆಂಚರ್ಸ್ ಡೈರೆಕ್ಟ್ಲಿ ದೇ ಹ್ಯಾವ್ ಬಿನ್ ಗಿವನ್ 75,000 ಕೊಟ್ಟಿದ್ದಾನೆ. ದೆನ್ ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್ ಅಂತ ಹೇಳಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,30,000, ಪ್ಲಾಂಟ್ ಅಂಡ್ ಮಷಿನರಿ 1,10,500 ಇದೆ. ದೆನ್ ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಅಂತ ಹೇಳಿ 7,500 ಕೊಟ್ಟಿದ್ದಾರೆ. ಕ್ಯಾಶ್ 2,000 rupees ಇದೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಮೌಂಟ್ 2 rupees ಅಂತ ಹೇಳಿ 2,000 rupees they have been given. Only this much information has been given. So based on that, we supposed to prepare liquidator's final statement of an account. Since it is very second problem ಆಗಿರೋದ್ರಿಂದ, I am just concentrating even in this particular problem also only on the format itself. Format should be very much familiar. ನಾವು ಪ್ರೀವಿಯಸ್ ಅಲ್ಲಿ ಡಿಸ್ಕಷನ್ ಮಾಡಿರೋ ಹಾಗೇನೆ ಫಾರ್ಮೆಟ್ ಅಲ್ಲಿ ಏನ್ ಬರುತ್ತೆ ಅದ ಐಟಮ್ಸ್ ಗಳನ್ನ ನಾವು ಮಾತ್ರ ಕೊಟ್ಟಿರೋ ಥಿಂಗ್ಸ್ ಅಲ್ಲಿ ಮಾತ್ರ ನಾವು ಮೆನ್ಷನ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಆ ಒಂದು ತಿಂಗಳು ಬರೋಣ. ಸೊ ಇದು ಸಹ ಒಂದು ಪ್ರಾಕ್ಟೀಸ್ ಬೇಸ್ ಅಲ್ಲಿ ಆಗಿರೋದ್ರಿಂದ ಮೈಂಡ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಒಂದು ಕ್ಯಾಟಗರಿ ಸಮ್ಸ್ ಗಳನ್ನ ನೋಡೋಣ. ಸೊ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಆಸ್ ಯು ಆಲ್ ನೋ ದಟ್ ವೆರಿ ಫಸ್ಟ್ ಐಟಮ್ ಟು ಆರ್ ಬೈ ಇಸ್ ವೆರಿ ಮಚ್ ಆಪ್ಷನಲ್. ತಗೊಳ್ಬಹುದು, ತಗೊಳ್ಳೋದಿನೇ ಇರಬಹುದು. ವೆರಿ ಫಸ್ಟ್ ಐಟಮ್ ಏನಂತ ಹೇಳಿದ್ರೆ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ. ಅಸೆಟ್ಸ್ ರಿಯಲೈಸ್ಡ್ ಅಂತ ಕೊಟ್ಟಿದ್ದಾರೆ. ಅಸೆಟ್ಸ್ ರಿಯಲೈಸ್ಡ್ ಅಲ್ಲಿ ವೇರಿಯಸ್ ಅಸೆಟ್ಸ್ ಗಳು ಏನೇನು ಕೊಟ್ಟಿದ್ದಾರೋ ಅದನ್ನ 1 by 1 ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ಸಮ್ ಅಲ್ಲಿ ಕೊಟ್ಟಿರುವಂತದ್ದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವಿಚ್ ಕಮ್ಸ್ ಟು rupees is to 1,30,000 rupees. Then second one, plant and machinery ಕೊಟ್ಟಿದ್ದಾರೆ. ಪ್ಲಾಂಟ್ ಅಂಡ್ ಮಷಿನರಿ ಅಂತ ಹೇಳಿ ಅದು ಸಹ ಅಮೌಂಟ್ ಬಂದು 1,10,500 ಹೈಲೈಟ್ ಮಾಡಿದ್ದಾರೆ. 1,10,500. Then third item, furniture and fittings. ಯಾವುದೇ ರೀತಿಯಾದಂತ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಅಸೆಟ್ ಕೊಟ್ಟಿಲ್ಲಿ, ವಾಟ್ ಎವರ್ ದ ಅಮೌಂಟ್ ದೇ ಹ್ಯಾವ್ ಬಿನ್ ಗಿವನ್ ದಟ್ ಹ್ಯಾಸ್ ಟು ಬಿ ಬ್ಲೈಂಡ್ಲಿ ಅಥವಾ ಸಿಂಪ್ಲಿ ಮೆನ್ಷನ್ ಹಿಯರ್. ಫರ್ನಿಚರ್ ಅಂಡ್ ಫಿಟ್ಟಿಂಗ್ 7,500 rupees ದೇ ಹ್ಯಾವ್ ಬಿನ್ ಗಿವನ್. ಸೊ ಬೇರೆ ರೀತಿಯಂತ ಯಾವುದೇ ರೀತಿಯಂತ ಅಸೆಟ್ಸ್ ಗಳ ಕೊಟ್ಟಿಲ್ಲ. ಇಟ್ ವಿಲ್ ಕಮ್ ಟು ದಟ್ ಪರ್ಟಿಕ್ಯುಲರ್ ಎಂಡ್. ಸೊ ಟೋಟಲ್ ಬಂದು 2,40,800. ಅದನ್ನ ಟೋಟಲ್ ಮಾಡ್ಕೊಳ್ತೀರಾ. 2,80,000 ಎಷ್ಟು 2,40,000 2,48,000 sorry 2,48,000. Then very second item is, as we all know that, cash in hand or at bank.
ಆರ್ ಅಟ್ ಬ್ಯಾಂಕ್ ಅಂತ ಹೇಳಿ. ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಅಂತ ಜಸ್ಟ್ ಅವರು ಮೆನ್ಷನ್ ಮಾಡೋದ್ರಿಂದ ವಿ ಕ್ಯಾನ್ ಟ್ರೀಟ್ ದಿಸ್ ಪರ್ಟಿಕ್ಯುಲರ್ ಐಟಮ್ ಆಸ್ ಕ್ಯಾಶ್ ಇನ್ ಹ್ಯಾಂಡ್ ಅಂತಾನೆ ತಗೊಳ್ಬಹುದು. ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್ ಒನ್ ಆರ್ ದಿ ಸೇಮ್ ಅಂತ ಬರೋದ್ರಿಂದ ಹಾಗೆ ನಾನು ಮೆನ್ಷನ್ ಮಾಡಿದ್ದೀನಿ. ದೆನ್ ದಟ್ ಅಮೌಂಟ್ ಟು ಬಿ ಡೈರೆಕ್ಟ್ಲಿ taken in out of column ಎಷ್ಟು ಅಮೌಂಟ್ 2000 rupees. Then ಬೇರೆ ರೀತಿ ಅಂತ ನೆಕ್ಸ್ಟ್ ಥರ್ಡ್ ಐಟಮ್ ಟು ಬಿ ಟೇಕನ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್, ದಟ್ ಈಸ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಂಟ್ರಿಬ್ಯೂಟರ್. ಈ ಸಮ್ ಅಲ್ಲಿ ಕೊಟ್ಟಿಲ್ಲ. ದೆನ್ ಹಾಗೆ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಲ್ಸ್ ಇನ್ ಅರಿಯರ್ಸ್ ಅಥವಾ ವಾಟ್ ಎವರ್ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅಂತ ಇರುವಂತದ್ದು. ಆ ಎರಡು ಐಟಮ್ಸ್ ಗಳು ಫುಲ್ಲಿ ಪ್ಲೇಜ್ಡ್ ಸಮ್ಸ್ ಗಳಲ್ಲಿ ಮೇಜರ್ ಆಗಿ ಕಾನ್ಸಂಟ್ರೇಟ್ ಆಗುತ್ತೆ. ಫುಲ್ಲಿ ಪ್ಲೇಜ್ಡ್ ಸಮ್ಸ್ ಗಳಂತ ಹೇಳಿದ್ರೆ ವೆನ್ ಸಫಿಷಿಯಂಟ್ ಕ್ಯಾಶ್ ಈಸ್ ಅವೈಲಬಲ್ ಫಾರ್ ದ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನೋ ನೋಡುವಂತ ಕ್ಯಾಟಗರಿಯಲ್ಲಿ ಬರುವಂತ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇರುತ್ತೆ. ದೆನ್ ಆಫ್ಟರ್ ದಟ್ then directly come to this right hand side. Very first item ನಮ್ಗೆ ಗೊತ್ತಿರೋ ಹಾಗೆ fully secured creditor ಅಂತ ಬೇಕಾದ್ರೆ ವರ್ಡ್ ನ ತಗೊಳ್ಬಹುದು. fully secured creditor. fully secured creditor ಈ ಸಮ್ಮಲ್ಲೂ ಸಹ ಕ್ರೆಡಿಟರ್ಸ್ ಬಗ್ಗೆ ಯಾವುದೇ ರೀತಿಯಂತ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಜಸ್ಟ್ ಹಾಗೆ ನಿಲ್ ಅಂತ ಹೈಲೈಟ್ ಮಾಡ್ತೀರಾ. ದೆನ್ ಸೆಕೆಂಡ್ ಐಟಮ್ ದಟ್ ಈಸ್ liquidators, liquidation expenses. liquidation expenses or legal expenses. ಅವರು ಸ್ಪೆಸಿಫಿಕೇಶನ್ ಹೇಗೆ ಕೊಟ್ಟಿದಾರೋ ಹಾಗೆ ಹೈಲೈಟ್ ಮಾಡಿ ತಗೊಳ್ಬೇಕಾಗುತ್ತೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು they have been given ಎಷ್ಟು 2000 rupees. ಹೈಲೈಟ್ ಮಾಡಿದ್ದಾರೆ. ದೆನ್ ಥರ್ಡ್ ಐಟಮ್ ನಮ್ಗೆ ಗೊತ್ತಿರೋ ಹಾಗೆ liquidators remuneration, on which one by one highlight ಮಾಡಿ ತಗೊಳ್ತೀರಾ. ಫಸ್ಟ್ ಒನ್ ಆನ್ ಅಸೆಟ್ಸ್ ರಿಯಲೈಸ್ಡ್ as they have been given. ಕೊಟ್ಟಿದ್ರೆ ಮಾತ್ರ ಹೈಲೈಟ್ ಮಾಡಬೇಕು, ಕೊಟ್ಟಿಲ್ಲ ಅಂದ್ರೆ ಏನು ತಗೊಳ್ಳೋಂತ ನೆಸೆಸಿಟಿ ಇಲ್ಲ. they have been given on asset realized ಅಂತ ಹೇಳಿ 2% ಕೊಟ್ಟಿದ್ದಾರೆ. ನಾವು ಮುಂಚೆನೆ ಪ್ರಾಬ್ಲಮ್ ಅಲ್ಲಿ ಡಿಸ್ಕಷನ್ ಮಾಡಿರೋ ಹಾಗೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ನೋಟ್ ಮಾಡಿ ಇಟ್ಕೊಳ್ಬೇಕು. Here they have been given, you can see that I know liquidation final statement of an account ಅಂತ ಹೇಳಿ allowing him remuneration at 2% on assets realized ಹಾಗೆ 2% on amount distributed to unsecured creditors ಅಂತ ಕೊಟ್ಟಿರುವಂತದ್ದು. both are 2% ಆಗಿರೋದ್ರಿಂದ ಇಲ್ಲಿ ಫಸ್ಟ್ ಒನ್ ಆನ್ ಅಸೆಟ್ಸ್ ರಿಯಲೈಸ್ ಎಷ್ಟಿದೆ ವ್ಯಾಲ್ಯೂ 2,48,000 ಇದೆ. ಸೊ 2,48,000 into 2%. 2,48,000 into 2% ಅಂತ ಮಾಡಿದಾಗ it will come 4,960. that should be ಔಟ್ ಆಫ್ ಕಾಲಮ್ ಅಲ್ಲೇ ತಗೊಳ್ಬಹುದು, ಬಟ್ ಒಂದು ಐಟಮ್ ಆಗಿ ನಾವು ಇನ್ನರ್ ಕಾಲಮ್ ಅಲ್ಲಿ ತಗೊಂಡು ಔಟ್ ಆಫ್ ಕಾಲಮ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ಬೇಕಾಗುತ್ತೆ. 4,960. ಸೆಕೆಂಡ್ ಒನ್, ಸೆಕೆಂಡ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ is on amount payable to unsecured creditors. ಸೊ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಸೊ ಬ್ಲಾಂಕ್ ಬಿಟ್ಕೊಳ್ತೀರಾ. ನೆಕ್ಸ್ಟ್ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಎಷ್ಟು ಅಂತ ಒಂದು ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡ್ತೀವಿ. ಆಫ್ಟರ್ ದಟ್ ವಿ ಸಪೋಸ್ ಟು ಮೇಕ್ ಅನ್ ಎಂಟ್ರಿ ವಿತ್ ರಿಗಾರ್ಡ್ ಟು ದಟ್ ಅಮೌಂಟ್. ದೆನ್ ಅದಾದ್ಮೇಲೆ ಸ್ಟೇಟ್ಮೆಂಟ್ ಕಂಟಿನ್ಯೂ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಐಟಮ್ ಬಂದು ಪೇಮೆಂಟ್ ಟು ಡಿಬೆಂಚರ್ ಹೋಲ್ಡರ್ಸ್. ಈ ಒಂದು ಪರ್ಟಿಕ್ಯುಲರ್ ಸಮ್ ಅಲ್ಲಿ ಡೈರೆಕ್ಟ್ ಆಗಿ ಅವರು ಡಿಬೆಂಚರ್ಸ್ ಅಂತ ಹೇಳಿ 75,000 ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಮೇಕ್ ಅ ನೋಟ್ ಆನ್ ದಟ್ 75,000 ಡೈರೆಕ್ಟ್ಲಿ ಔಟ್ ಆಫ್ ಕಾಲಮ್ ಯು ಕ್ಯಾನ್ ಮೆನ್ಷನ್ 75,000. ಇನ್ ಕೇಸ್ ಏನಾದ್ರು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಕೊಟ್ಟಿದ್ದ ಅಂತ ಹೇಳಿದ್ರೆ ಅದನ್ನ ಇನ್ನರ್ ಕಾಲಮ್ ಅಲ್ಲಿ ತಗೊಂಡು ಎರಡು ಅಮೌಂಟ್ ನ ಔಟ್ ಆಫ್ ಕಾಲಮ್ ಅಲ್ಲಿ ತಗೊಳ್ಬೇಕಾಗಿತ್ತು. The next item, payment to preferential creditors. So preferential creditors ಅಂತ ಬಂದಾಗ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಹಾಗೆ it is preferential creditor is 70,000. preferential creditors it is 70,000. The next one, payment to unsecured creditors. But actually unsecured creditors ಗೆ ಕೊಡಬೇಕಂತ ಅಮೌಂಟ್ ಎಷ್ಟು? As I mentioned earlier, it is 2,24,000. Before that particular amount ಕೊಡೋದಕ್ಕಿಂತ ಮುಂಚಿತವಾಗಿ
2,24,000 ಅಮೌಂಟ್ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾವು ಕನ್ಫರ್ಮೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫಾರ್ ದಟ್ ಕನ್ಫರ್ಮೇಶನ್ ವಿ ಸಪೋಸ್ ಟು ಗೋ ಫಾರ್ ದಟ್ ವರ್ಕಿಂಗ್ ನೋಟ್ಗೆ ನೋಡ್ತೀರಾ. ಆ ವರ್ಕಿಂಗ್ ನೋಟ್ ಏನಂತ ಹೇಳಿದ್ರೆ ಇಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ವೆದರ್ ಅಮೌಂಟ್ ಈಸ್ ಅವೈಲಬಲ್ ಫಾರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಆರ್ ನಾಟ್ ಅನ್ನೋದ್ರ ಬಗ್ಗೆ ನೋಡುವಂಥದ್ದು. ಸೊ ಇನ್ ದಿಸ್ ವರ್ಕಿಂಗ್ ನೋಟ್ ಆಸ್ ವಿ ಆಲ್ರೆಡಿ ಡಿಸ್ಕಸ್ ವಿತ್ ರಿಗಾರ್ಡ್ ಟು ದಿಸ್ ಟೋಟಲ್ ರಿಸಿಟ್ಸ್ ಅಂತ ಹೇಳಿ ಅಲ್ಟಿಮೇಟ್ ಆಗಿ ಆ ಸ್ಟೇಟ್ಮೆಂಟ್ ನೋಡ್ತೀರಾ. ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲಬಲ್ ಫಾರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿ ಅದರಲ್ಲಿ ವೆರಿ ಫಸ್ಟ್ ಒನ್ ಟೋಟಲ್ ಅಸೆಟ್ಸ್ ಟೋಟಲ್ ರಿಸಿಟ್ಸ್ ಅಂತ ಹೇಳಿ ಟೋಟಲ್ ಅಸೆಟ್ ಬಂದು ಈ ಸಮ್ಮಲ್ಲಿ 2,48,000 ಇದೆ. 2,48,000 ದೆನ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿ 2,000 rupees ತಗೊಳ್ತೀರಾ. ದೆನ್ ಟೋಟಲ್ ಆಫ್ ದೀಸ್ ಟು ಬಂದು 2,50,000 rupees ಟೋಟಲ್ ಆಗಿ ತಗೊಳ್ಳಿ. ಅದಾದ್ಮೇಲೆ ಅಲ್ಟಿಮೇಟ್ ಆಗಿ ಒನ್ ಬೈ ಒನ್ ಆ ಒಂದು ಪರ್ಟಿಕ್ಯುಲರ್ ಪೇಮೆಂಟ್ ಏನಾಗಿರುತ್ತೆ ಲೆಸ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಒನ್ ಬೈ ಒನ್ ಪೇಮೆಂಟ್ ಅಂತ ಬಂದಾಗ ಮೈಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ನಿಲ್ಲಿದೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 2,000 rupees, liquidator remuneration 4,960, payment to debenture holder 75,000, payment to preferential creditors it is 70,000. ಇದು ಎಲ್ಲಾ ರೀತಿಯಂತ ಪೇಮೆಂಟ್ಸ್ ಗಳನ್ನ ಒನ್ ಬೈ ಒನ್ ಲೆಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಫಸ್ಟ್ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ is nil, then second one liquidation expenses it is 2,000, then liquidators remuneration only on assets realized it is 4,960. ಮೇಕ್ ಶೂರ್ ದಟ್ ಇದ್ರ ಬಗ್ಗೆ ಒಂದು ಕಾನ್ಫಿಡೆಂಟ್ ಬಂದ್ಬಿಡಿ. ನಾವು ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲಬಲ್ ಫಾರ್ ಪೇಮೆಂಟ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಈ ವರ್ಕಿಂಗ್ ನೋಟ್ ನ ಮಾಡುವಂತ ಸಂದರ್ಭದಲ್ಲಿ ಲೆಸ್ ಮಾಡುವಂತ ಐಟಮ್ ಅಲ್ಲಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಇಸ್ ನಥಿಂಗ್ ಬಟ್ ಓನ್ಲಿ ಆನ್ ಅಸೆಟ್ಸ್ ರಿಯಲೈಸ್ಡ್. ಆ ಅಸೆಟ್ಸ್ ರಿಯಲೈಸ್ಡ್ ಮೇಲೆ ಎಷ್ಟು ಪೇಮೆಂಟ್ ಮಾಡ್ತಾರೋ ಅದನ್ನ ಮಾತ್ರ ತಗೊಳ್ಬೇಕು. ಅದ್ರ ಬಗ್ಗೆ ಒಂದು ಕಾನ್ಫಿಡೆಂಟ್ ಇಲ್ಲಿ. ದೆನ್ ಡಿಬೆಂಚರ್ ಹೋಲ್ಡರ್ಸ್ ಈ ಒಂದು ಪರ್ಟಿಕ್ಯುಲರ್ ಸಮ್ ಅಲ್ಲಿ ದೇ ಹ್ಯಾವ್ ಬಿನ್ ಗಿವನ್ 70,000. ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿ ಇಲ್ಲಿ ಪ್ರಿಫರೆನ್ಷಿಯಲ್ 75,000, ಡಿಬೆಂಚರ್ ಹೋಲ್ಡರ್ is 75,000. Then ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ವೆದರ್ ವಿ ನೀಡ್ ಟು ಕನ್ಸಿಡರ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆರ್ ನಾಟ್ ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಏನು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತ ಅಡ್ಜಸ್ಟ್ಮೆಂಟ್ ಟೈಮ್ ಅಲ್ಲಿ ನಾವಿಲ್ಲಿ ಕಾನ್ಫಿಡೆಂಟ್ ಆಗಿ ತಿಳ್ಕೋಬೇಕು. ದಟ್ ಈಸ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ. ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಮೀನಿಂಗ್ ದಟ್ whatever the amount is paying to the only unsecured creditors that is to be considered for liquidators remuneration ಅಂತ ಹೇಳುವಂಥದ್ದು. ಫಾರ್ ದಟ್ ಬೇರೆ ಐಟಮ್ಸ್ ಗಳನ್ನ ಹೇಗೆ ನಾವು ಲೆಸ್ ಮಾಡಿ ತಗೊಳ್ತೀವೋ ಹಾಗೇನೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಸಹ ನಾವಿಲ್ಲಿ ಲೆಸ್ ಮಾಡಿ ತಗೊಳ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದ ಅಂತ ಹೇಳಿದ್ರೆ ಆಗ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಲೆಸ್ ಮಾಡುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಸೊ ವಾಟ್ ಎವರ್ ದೇ ಆರ್ ಪೇಯಿಂಗ್ ಟು ದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಲ್ಸೋ ಟು ದ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎರಡನ್ನೂ ಸಮ್ಮೇಷನ್ ಮಾಡಿ ಟೋಟಲ್ ತಗೊಂಡು ಅವೆರಡು ಟೋಟಲ್ ಅಮೌಂಟ್ ಮೇಲೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಒಂದು ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್ ತಗೊಳ್ಬೇಕಾಗಿರುತ್ತೆ. ಇನ್ ಕೇಸ್ ಏನಾದ್ರು ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ರೆ ಅದು ನೆಕ್ಸ್ಟ್ ಸಮ್ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ನೋಡೋಣ. ಈಗ ಇದರ ಟೋಟಲ್ ಮಾಡ್ಕೊಳ್ಳಿ. 2,000, 4,960, then 75,000, ಆಮೇಲೆ 70,000. It will come 1,51,960. 1,51,960. ಸೊ ಇವೆರಡನ್ನ ಲೆಸ್ ಮಾಡ್ಕೊಂಡ್ರೆ 2,50,000 minus 1,51,960, it will come 98,040. 98,040. This amount ultimately you have to make sure that ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಡೋದಕ್ಕೆ ಇರುವಂತ ಅಮೌಂಟ್ ಆಫ್ಟರ್ ಮೇಕಿಂಗ್ ಆಲ್ ದೀಸ್ ಪರ್ಟಿಕ್ಯುಲರ್ ಪೇಮೆಂಟ್ಸ್. ಸೊ ಅಲ್ಟಿಮೇಟ್ಲಿ ನಮ್ಗೆ ಗೊತ್ತಿರೋ ಹಾಗೆ ಆ 98,040 rupees has not been deducted whatever the portion of liquidators remuneration on amount payable to unsecured creditors. ಅವ್ರಿಗೆ ರೆಮ್ಯುನರೇಷನ್ ಕೊಡುವಂತ ಒಂದು ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅಲ್ಟಿಮೇಟ್ ಆಗಿ ಇಂಟು they have been given 2%, so 2 divided by 102. Why this particular 102? ನಾನು ಆಲ್ರೆಡಿ ಹೇಳಿದೀನಿ ಲೆಸ್ ಮಾಡುವಂತ ಸಂದರ್ಭದಲ್ಲಿ we have been considered only this 4,960 ಮಾತ್ರ ಲೆಸ್ ಮಾಡಿದ್ವಿ. ಬಟ್ ಟೋಟಲ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಎಷ್ಟು ಕೊಡ್ತಾ ಇದ್ವಿ ಆ ಟೋಟಲ್ ಅಮೌಂಟ್ ನಾವು ಲೆಸ್ ಮಾಡಿಲ್ಲ. ದಟ್ ಮೀನ್ಸ್ ಈ ಪೋರ್ಷನ್ ಅಮೌಂಟ್ ನ ಲೆಸ್ ಮಾಡಿಲ್ಲ. ದಟ್ ಈಸ್ ಆಲ್ಸೋ ಬಿಂಗ್ ಇನ್ಕ್ಲೂಡೆಡ್ ಇನ್ ದಟ್ 98,040 rupees ಆಗಿರೋದ್ರಿಂದ ದಟ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100% ನ ತಗೊಳ್ಬೇಕಾಗುತ್ತೆ. ಸೊ ಹಾಗಾದ್ರೆ ಈ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ that amount will come 98,040 into 2 divided by 102 ಅಂತ ಹೇಳಿದ್ರೆ 1,922 rupees ಬರುತ್ತೆ. So total of these two 4,960 plus 1,922 it will come 6,882. 6,882.
ಇದನ್ನ ಅಲ್ಟಿಮೇಟ್ ಆಗಿ ಮೈಂಡ್ ಮಾಡ್ಕೊಳ್ತೀರಾ. ಸೊ ಆಫ್ಟರ್ ದಾಟ್ ಇಲ್ಲಿ ಕೊಟ್ಟಿರುವಂತ ಒಂದು ಪರ್ಟಿಕ್ಯುಲರ್ ಥಿಂಗ್ ಅಲ್ಲಿ ಸ್ವಲ್ಪ ಅಲೈನ್ಮೆಂಟ್ ವೇರಿಯೇಷನ್ಸ್ ಇದೆ, ಕರೆಕ್ಟ್ ಮಾಡ್ಕೊಳ್ಳಿ. ಸಿನ್ಸ್ ವಿ ಆರ್ ಲುಕಿಂಗ್ ಔಟ್ ವಿತ್ ರಿಗಾರ್ಡ್ ಟು ಆನ್ಲೈನ್ ಪೋರ್ಷನ್ ಅಥವಾ ಡೈರೆಕ್ಟ್ ಆಗಿ ಮಾಡ್ತಾ ಇದ್ರೆ ಈ ವೇರಿಯೇಷನ್ ಸ್ವಲ್ಪ ಬರುತ್ತೆ. ಸೊ 2,24,000 ಈಗ ಬ್ಯಾಲೆನ್ಸ್ ಶೀಟ್ ಫಿಗರ್ ಮಾಡ್ತೀರಾ. ಟೋಟಲ್ ವಿಲ್ ಕಮ್ 2,50,000. ದಿಸ್ ಸೈಡ್ ಇಸ್ ಆಲ್ಸೋ 2,50,000. 1 by 1 ಲೆಸ್ ಮಾಡ್ಕೊಳ್ತಾ ಬನ್ನಿ. So balance sheet figure would be 2,000 minus 6,882 minus 75,000 minus 70. So it will come 96,118. 96,118. Ultimate ಆಗಿ ಇವರು ಕೊಡ್ಬೇಕಂತ ಅಮೌಂಟ್ ಬಂದು 2,24,000, but they are paying only 2,96,118. ಸೊ ಅದಕ್ಕೋಸ್ಕರ ಬಿ ಬಾರ್ ಎಫ್ ದಟ್ ಈಸ್ ಬ್ಯಾಲೆನ್ಸ್ ಫಿಗರ್ ಅಂತ ಹೇಳಿ ಮೆನ್ಷನ್ ಮಾಡ್ಕೊತೀರಾ. ಸೊ ಇನ್ನೊಂದು ಮೆಥಡ್ ಅಮೌಂಟ್ ಡೈರೆಕ್ಟ್ ಆಗಿ ಬರೆಯೋದು ಏನಂತ ಹೇಳಿದ್ರೆ, ವಾಟ್ ಎವರ್ ದ ಅಮೌಂಟ್ ಕಮ್ ದಟ್ ಕ್ಯಾಲ್ಕುಲೇಷನ್ ವರ್ಕಿಂಗ್ ನೋಟ್ ಅಲ್ಲಿ ಏನ್ ಬರುತ್ತೆ 98,040 ಡೈರೆಕ್ಟ್ ಆಗಿ ಮೈನಸ್ ದಿಸ್ ಪೋರ್ಷನ್ 98,040 ಮೈನಸ್ 1,922 ಮಾಡಿದ್ರೆ 96,118 ಬರುತ್ತೆ. ಸೊ ದಟ್ ಇದು ಒಂದು ಬೇಸಿಕ್ ವೆರಿ ಬೇಸಿಕ್ ಸಮ್ ಆಗಿರುತ್ತೆ ವಿತ್ ರಿಗಾರ್ಡ್ ಟು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅನ್ ಅಕೌಂಟ್. ಓನ್ಲಿ ಯಾವ ಕೇಸಲ್ಲಿ when the sufficient cash is not available for the payment to unsecured creditor ಅನ್ನೋ ಒಂದು ಕ್ಯಾಟಗರೀಸ್ ಅಲ್ಲಿ ಈ ಒಂದು ಎಕ್ಸಾಂಪಲ್ ನ ನೋಡ್ಕೊಳ್ತೀರಾ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ when the sufficient cash is available for the payment to unsecured creditors ಅನ್ನೋ ಕ್ಯಾಟಗರಿಯಲ್ಲಿ ನೋಡೋಣ. ರೆಫರ್ ದಿಸ್ ಒಂದ್ಸಲ ಮೈಂಡ್ ಮಾಡ್ಕೊಳ್ಳಿ, ಒಂದು ವರ್ಕಿಂಗ್ ನೋಟ್ ಪರ್ಟಿಕ್ಯುಲರ್ ಆಗಿ ಬಂದಿರುವಂತ ಒಂದು ಫಿಗರ್ಸ್ ಗಳನ್ನ. ತುಂಬಾ ಈಸಿಯೆಸ್ಟ್ ಕಾನ್ಸೆಪ್ಟ್. ಮೇಕ್ ಶೂರ್ ದಟ್ ಅಟ್ ಎನಿ ಕಾಸ್ಟ್ ಒಂದು ಫಾರ್ಮ್ಯಾಟ್ ನ ನಾವು ಈಸಿಯಾಗಿ ಫಾಲೋ ಮಾಡ್ತಿದೀವಿ ಅಂತ ಹೇಳಿದ್ರೆ ಕೊಟ್ಟಿರೋ ಫಿಗರ್ ನ ರೆಪ್ರೆಸೆಂಟೇಷನ್ ಮಾಡ್ಕೊಳ್ತೀರಾ. ವೆರಿ ಬೇಸಿಕ್ ಕ್ಯಾಲ್ಕುಲೇಷನ್ ಪಾರ್ಟ್ ಬಂದಿರುತ್ತೆ, ಅದ್ ನೋಡ್ಕೊಂಡು ಹಾಗೆ ಹೈಲೈಟ್ ಮಾಡ್ತೀರಾ. ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.